ಹಾಗೇನೆ ಸ್ಪಾಟ್ ಅಲ್ಲಿ ಯಾರೆಲ್ಲ ಇದ್ರು ಅನ್ನೋದ್ರ ಬಗ್ಗೆ ಪ್ರತಿವಾದ ಪೋಸ್ಟ್ ಮಾರ್ಟಮ್ ವರದಿಯನ್ನ ಉಲ್ಲೇಖಿಸ್ತಾ ಇದ್ದಾರೆ. ಈಗ ಎಸ್ಪಿಪಿ ಅವರು ರೇಣುಕಸ್ವಾಮಿ ಮೇಲೆ ಆಗಿದ್ದ ಗಾಯಗಳ ಬಗ್ಗೆ ವರದಿ ಇದೆ. ರೇಣುಕಾ ರಿಬ್ಸ್ ಮುರಿದಿರುವ ಬಗ್ಗೆ ಮಾಹಿತಿ ವರದಿಯಲ್ಲಿ ಇದೆ. 17 ರಿಬ್ಸ್ ಅನ್ನ ಮುರಿದಿವೆ ಅಂತ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಉಲ್ಲೇಖ ಆಗಿದೆ. ನೋಡಿ, ಯಾವ ರೀತಿ ಹಲ್ಲೆ ನಡೀತು, ಯಾವ ರೀತಿ ಹಿಂಸೆ ಕೊಡಲಾಯಿತು, ಈ ಎಲ್ಲ ವಿಚಾರಗಳನ್ನ ಮರಣೋತ್ತರ ಪರೀಕ್ಷೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಆ ಮರಣೋತ್ತರ ಪರೀಕ್ಷೆಯ ವರದಿಯನ್ನ ಈಗ ಎಸ್ಪಿಪಿ ಅವರು ಓದ್ತಾ ಇದ್ದಾರೆ. 17 ರಿಬ್ಸ್ ಮುರಿದಿವೆ ಅಂತ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಉಲ್ಲೇಖ ಇದೆ. ಆ ಪೋಸ್ಟ್ ಮಾರ್ಟಮ್ ವರದಿಯನ್ನ ಉಲ್ಲೇಖಿಸ್ತಾ ಇದ್ದಾರೆ ಎಸ್ಪಿಪಿ ಅವರು. ರೇಣುಕಸ್ವಾಮಿ ಮೇಲೆ ಆಗಿದ್ದ ಗಾಯಗಳ ಬಗ್ಗೆ ಏನು ವರದಿ ಇದೆ, ಆ ವರದಿಯನ್ನ ಓದುವ ಕೆಲಸ ಈಗ ಎಸ್ಪಿಪಿ ಅವರಿಂದ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಇವರು ಹೊಡೆದ್ರು, ಎಷ್ಟರ ಮಟ್ಟಿಗೆ ಹಿಂಸೆ ಮಾಡಿದ್ರು ಅಂತ. ಇನ್ನು ಮುಂದುವರೆದ ಭಾಗವಾಗಿ ಪ್ರದೀಪ್ ಕುಮಾರ್ ಎಂಬ ವೈದ್ಯರು ಅಭಿಪ್ರಾಯವನ್ನು ನೀಡಿದ್ದಾರೆ. ಒಂದು ಗಾಯದಿಂದ ಅಷ್ಟು ರಕ್ತ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ವಾಹನಗಳ ಬಂಪರ್ ಮೇಲೆ ಬ್ಲಡ್ ಸ್ಯಾಂಪಲ್ ಇದೆ. ಒಂದೇ ಒಂದು ಗಾಯದಿಂದ ಅಷ್ಟೊಂದು ರಕ್ತ ಬರೋದಕ್ಕೆ ಸಾಧ್ಯನಾ? ಒಂದು ಗಾಯದಿಂದ ಅಷ್ಟು ರಕ್ತ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ವಾಹನಗಳ ಬಂಪರ್ ಮೇಲೆ ಬ್ಲಡ್ ಸ್ಯಾಂಪಲ್ ಇದೆ ಅಂತ ಎಸ್ಪಿಪಿ ಅವರು ಹೇಳ್ತಾ ಇದ್ದಾರೆ. ಅಂದರೆ ತುಂಬಾ ಕ್ರೂರವಾಗಿ ಆತನನ್ನು ಹೊಡೆದು ಸಾಯಿಸಿದ್ದಾರೆ ಅನ್ನುವ ಪಾಯಿಂಟ್ ಅನ್ನ ಇಟ್ಕೊಂಡು ಇಲ್ಲಿ ಈ ವಿಚಾರಗಳನ್ನ ಉಲ್ಲೇಖ ಮಾಡ್ತಾ ಇರೋದು. ಮರಣೋತ್ತರ ಪರೀಕ್ಷಾ ವರದಿಯ ಉಲ್ಲೇಖ ಮಾಡ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. 17 ರಿಬ್ಸ್ ಮುರಿದಿದೆ. ಒಂದು ಗಾಯದಿಂದ ಅಷ್ಟು ರಕ್ತ ಬರೋದಕ್ಕೆ ಸಾಧ್ಯವಾ? ಇದು ಡಾಕ್ಟರ್ ಪ್ರದೀಪ್ ಕುಮಾರ್ ಅವರ ಅಭಿಪ್ರಾಯ. ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು ಹೇಳಿದ್ದು ಕೂಡ ಅಲ್ಲಿ ಉಲ್ಲೇಖ ಆಗಿದೆ. ಡಾಕ್ಟರ್ ಪ್ರದೀಪ್ ಕುಮಾರ್ ಅವರ ಅಭಿಪ್ರಾಯ ಏನಂತಂದ್ರೆ, ಒಂದು ಗಾಯದಿಂದ ಇಷ್ಟೊಂದು ರಕ್ತ ಬರೋದಕ್ಕೆ ಸಾಧ್ಯ ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ 17 ರಿಬ್ಸ್ಗಳನ್ನ ಮುರಿದಿರೋ ಬಗ್ಗೆ ಮಾಹಿತಿ ಇದೆ. ಬರೋಬ್ಬರಿ 17 ರಿಬ್ಸ್ ಮುರಿದಿದೆ ಅಂತ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿದೆ. ಪ್ರದೀಪ್ ಕುಮಾರ್ ಎಂಬ ವೈದ್ಯರು ಅಭಿಪ್ರಾಯವನ್ನ ನೀಡಿದ್ದಾರೆ. ಅವ್ರು ಹೇಳ್ತಾ ಇರೋದು, ಒಂದು ಗಾಯದಿಂದ ಅಷ್ಟು ರಕ್ತ ಬರೋದಕ್ಕೆ ಸಾಧ್ಯ ಇಲ್ಲ. ವಾಹನಗಳ ಬಂಪರ್ ಮೇಲೆ ಬ್ಲಡ್ ಸ್ಯಾಂಪಲ್ ಇದೆ. ಬಂಪರ್ ಮೇಲೆ ಸಿಡಿದು ಹೋಗಿದೆ ರಕ್ತ. ಅಂದರೆ ಎಷ್ಟರ ಮಟ್ಟಿಗೆ ಆ ದಾಳಿಯ ತೀವ್ರತೆ ಇತ್ತು, ಎಷ್ಟರ ಮಟ್ಟಿಗೆ ಇವರು ಹೊಡೆದಿರಬಹುದು, ಹಿಂಸಿಸಿರಬಹುದು, ಈ ಎಲ್ಲ ವಿಚಾರಗಳ ಬಗ್ಗೆ ಎಸ್ಪಿಪಿ ಅವರು ಅಲ್ಲಿ ಈ ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಈ ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇರೋದರ ಹಾಗೇನೆ ಸ್ಪಾಟ್ ಅಲ್ಲಿ ಯಾರೆಲ್ಲ ಇದ್ರು ಅನ್ನೋದ್ರ ಬಗ್ಗೆ ಪ್ರತಿವಾದ ಪೋಸ್ಟ್ ಮಾರ್ಟಮ್ ವರದಿಯನ್ನ ಉಲ್ಲೇಖಿಸ್ತಾ ಇದ್ದಾರೆ. ಈಗ ಎಸ್ಪಿಪಿ ಅವರು ರೇಣುಕಸ್ವಾಮಿ ಮೇಲೆ ಆಗಿದ್ದ ಗಾಯಗಳ ಬಗ್ಗೆ ವರದಿ ಇದೆ. ರೇಣುಕಾ ರಿಬ್ಸ್ ಮುರಿದಿರುವ ಬಗ್ಗೆ ಮಾಹಿತಿ ವರದಿಯಲ್ಲಿ ಇದೆ. 17 ರಿಬ್ಸ್ ಅನ್ನ ಮುರಿದಿವೆ ಅಂತ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಉಲ್ಲೇಖ ಆಗಿದೆ. ನೋಡಿ, ಯಾವ ರೀತಿ ಹಲ್ಲೆ ನಡೀತು, ಯಾವ ರೀತಿ ಹಿಂಸೆ ಕೊಡಲಾಯಿತು, ಈ ಎಲ್ಲ ವಿಚಾರಗಳನ್ನ ಮರಣೋತ್ತರ ಪರೀಕ್ಷೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಆ ಮರಣೋತ್ತರ ಪರೀಕ್ಷೆಯ ವರದಿಯನ್ನ ಈಗ ಎಸ್ಪಿಪಿ ಅವರು ಓದ್ತಾ ಇದ್ದಾರೆ. 17 ರಿಬ್ಸ್ ಮುರಿದಿವೆ ಅಂತ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಉಲ್ಲೇಖ ಇದೆ. ಆ ಪೋಸ್ಟ್ ಮಾರ್ಟಮ್ ವರದಿಯನ್ನ ಉಲ್ಲೇಖಿಸ್ತಾ ಇದ್ದಾರೆ ಎಸ್ಪಿಪಿ ಅವರು. ರೇಣುಕಸ್ವಾಮಿ ಮೇಲೆ ಆಗಿದ್ದ ಗಾಯಗಳ ಬಗ್ಗೆ ಏನು ವರದಿ ಇದೆ, ಆ ವರದಿಯನ್ನ ಓದುವ ಕೆಲಸ ಈಗ ಎಸ್ಪಿಪಿ ಅವರಿಂದ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಇವರು ಹೊಡೆದ್ರು, ಎಷ್ಟರ ಮಟ್ಟಿಗೆ ಹಿಂಸೆ ಮಾಡಿದ್ರು ಅಂತ. ಇನ್ನು ಮುಂದುವರೆದ ಭಾಗವಾಗಿ ಪ್ರದೀಪ್ ಕುಮಾರ್ ಎಂಬ ವೈದ್ಯರು ಅಭಿಪ್ರಾಯವನ್ನ ನೀಡಿದ್ದಾರೆ. ಒಂದು ಗಾಯದಿಂದ ಅಷ್ಟು ರಕ್ತ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ವಾಹನಗಳ ಬಂಪರ್ ಮೇಲೆ ಬ್ಲಡ್ ಸ್ಯಾಂಪಲ್ ಇದೆ. ಒಂದೇ ಒಂದು ಗಾಯದಿಂದ ಅಷ್ಟೊಂದು ರಕ್ತ ಬರೋದಕ್ಕೆ ಸಾಧ್ಯನಾ? ಒಂದು ಗಾಯದಿಂದ ಅಷ್ಟು ರಕ್ತ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ವಾಹನಗಳ ಬಂಪರ್ ಮೇಲೆ ಬ್ಲಡ್ ಸ್ಯಾಂಪಲ್ ಇದೆ ಅಂತ ಎಸ್ಪಿಪಿ ಅವರು ಹೇಳ್ತಾ ಇದ್ದಾರೆ. ಅಂದರೆ ತುಂಬಾ ಕ್ರೂರವಾಗಿ ಆತನನ್ನು ಹೊಡೆದು ಸಾಯಿಸಿದ್ದಾರೆ ಅನ್ನುವ ಪಾಯಿಂಟ್ ಅನ್ನ ಇಟ್ಕೊಂಡು ಇಲ್ಲಿ ಈ ವಿಚಾರಗಳನ್ನ ಉಲ್ಲೇಖ ಮಾಡ್ತಾ ಇರೋದು. ಮರಣೋತ್ತರ ಪರೀಕ್ಷಾ ವರದಿಯ ಉಲ್ಲೇಖ ಮಾಡ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. 17 ರಿಬ್ಸ್ ಮುರಿದಿದೆ. ಒಂದು ಗಾಯದಿಂದ ಅಷ್ಟು ರಕ್ತ ಬರೋದಕ್ಕೆ ಸಾಧ್ಯವಾ? ಇದು ಡಾಕ್ಟರ್ ಪ್ರದೀಪ್ ಕುಮಾರ್ ಅವರ ಅಭಿಪ್ರಾಯ. ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು ಹೇಳಿದ್ದು ಕೂಡ ಅಲ್ಲಿ ಉಲ್ಲೇಖ ಆಗಿದೆ. ಡಾಕ್ಟರ್ ಪ್ರದೀಪ್ ಕುಮಾರ್ ಅವರ ಅಭಿಪ್ರಾಯ ಏನಂತಂದ್ರೆ, ಒಂದು ಗಾಯದಿಂದ ಇಷ್ಟೊಂದು ರಕ್ತ ಬರೋದಕ್ಕೆ ಸಾಧ್ಯ ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ 17 ರಿಬ್ಸ್ಗಳನ್ನು ಮುರಿದಿರೋ ಬಗ್ಗೆ ಮಾಹಿತಿ ಇದೆ.
ಬರೋಬ್ಬರಿ 17 ರಿಬ್ಸ್ ಮುರಿದಿದೆ ಅಂತ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿದೆ. ಪ್ರದೀಪ್ ಕುಮಾರ್ ಎಂಬ ವೈದ್ಯರು ಅಭಿಪ್ರಾಯವನ್ನ ನೀಡಿದ್ದಾರೆ. ಅವರು ಹೇಳ್ತಾ ಇರೋದು ಒಂದು ಗಾಯದಿಂದ ಅಷ್ಟು ರಕ್ತ ಬರೋದಕ್ಕೆ ಸಾಧ್ಯ ಇಲ್ಲ. ವಾಹನಗಳ ಬಂಪರ್ ಮೇಲೆ ಬ್ಲಡ್ ಸ್ಯಾಂಪಲ್ ಇದೆ. ಬಂಪರ್ ಮೇಲೆ ಸಿಡಿದೋಗಿದೆ ರಕ್ತ. ಅಂದರೆ ಎಷ್ಟರ ಮಟ್ಟಿಗೆ ಆ ದಾಳಿಯ ತೀವ್ರತೆ ಇತ್ತು, ಎಷ್ಟರ ಮಟ್ಟಿಗೆ ಇವರು ಹೊಡೆದಿರಬಹುದು, ಹಿಂಸಿಸಿರಬಹುದು, ಈ ಎಲ್ಲ ವಿಚಾರಗಳ ಬಗ್ಗೆ SPP ಅವರು ಅಲ್ಲಿ ಈ ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಈ ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇರೋದರ ಹಾಗೇನೆ ಸ್ಪಾಟಲ್ಲಿ ಯಾರೆಲ್ಲ ಇದ್ರು ಅನ್ನೋದ್ರ ಬಗ್ಗೆ ಪ್ರತಿವಾದ ಪೋಸ್ಟ್ ಮಾರ್ಟಮ್ ವರದಿಯನ್ನು ಉಲ್ಲೇಖಿಸ್ತಾ ಇದ್ದಾರೆ. ಈಗ SPP ಅವರು ರೇಣುಕಸ್ವಾಮಿ ಮೇಲೆ ಆಗಿದ್ದ ಗಾಯಗಳ ಬಗ್ಗೆ ವರದಿ ಇದೆ. ರೇಣುಕಾ ರಿಬ್ಸ್ ಮುರಿದಿರುವ ಬಗ್ಗೆ ಮಾಹಿತಿ ವರದಿಯಲ್ಲಿ ಇದೆ. 17 ರಿಬ್ಸ್ ಅನ್ನ ಮುರಿದಿವೆ ಅಂತ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಉಲ್ಲೇಖ ಆಗಿದೆ. ನೋಡಿ, ಈ ಯಾವ ರೀತಿ ಹಲ್ಲೆ ನಡೀತು, ಯಾವ ರೀತಿ ಹಿಂಸೆ ಕೊಡಲಾಯಿತು, ಈ ಎಲ್ಲ ವಿಚಾರಗಳನ್ನ ಮರಣೋತ್ತರ ಪರೀಕ್ಷೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಆ ಮರಣೋತ್ತರ ಪರೀಕ್ಷೆಯ ವರದಿಯನ್ನ ಈಗ SPP ಅವರು ಓದ್ತಾ ಇದ್ದಾರೆ. 17 ರಿಬ್ಸ್ ಮುರಿದಿವೆ ಅಂತ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಉಲ್ಲೇಖ ಇದೆ. ಆ ಪೋಸ್ಟ್ ಮಾರ್ಟಮ್ ವರದಿಯನ್ನ ಉಲ್ಲೇಖಿಸ್ತಾ ಇದ್ದಾರೆ SPP ಅವರು. ರೇಣುಕಸ್ವಾಮಿ ಮೇಲೆ ಆಗಿದ್ದ ಗಾಯಗಳ ಬಗ್ಗೆ ಏನು ವರದಿ ಇದೆ, ಆ ವರದಿಯನ್ನ ಓದುವ ಕೆಲಸ ಈಗ SPP ಅವರಿಂದ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಇವರು ಹೊಡೆದ್ರು, ಎಷ್ಟರ ಮಟ್ಟಿಗೆ ಹಿಂಸೆ ಮಾಡಿದ್ರು ಅಂತ. ಇನ್ನು ಮುಂದುವರೆದ ಭಾಗವಾಗಿ ಪ್ರದೀಪ್ ಕುಮಾರ್ ಎಂಬ ವೈದ್ಯರು ಅಭಿಪ್ರಾಯವನ್ನು ನೀಡಿದ್ದಾರೆ. ಒಂದು ಗಾಯದಿಂದ ಅಷ್ಟು ರಕ್ತ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ವಾಹನಗಳ ಬಂಪರ್ ಮೇಲೆ ಬ್ಲಡ್ ಸ್ಯಾಂಪಲ್ ಇದೆ. ಒಂದೇ ಒಂದು ಗಾಯದಿಂದ ಅಷ್ಟೊಂದು ರಕ್ತ ಬರೋದಕ್ಕೆ ಸಾಧ್ಯನಾ? ಒಂದು ಗಾಯದಿಂದ ಅಷ್ಟು ರಕ್ತ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ವಾಹನಗಳ ಬಂಪರ್ ಮೇಲೆ ಬ್ಲಡ್ ಸ್ಯಾಂಪಲ್ ಇದೆ ಅಂತ SPP ಅವರು ಹೇಳ್ತಾ ಇದ್ದಾರೆ. ಅಂದರೆ ತುಂಬಾ ಕ್ರೂರವಾಗಿ ಆತನನ್ನು ಹೊಡೆದು ಸಾಯಿಸಿದ್ದಾರೆ ಅನ್ನುವ ಪಾಯಿಂಟ್ ಅನ್ನ ಇಟ್ಕೊಂಡು ಇಲ್ಲಿ ಈ ವಿಚಾರಗಳನ್ನ ಉಲ್ಲೇಖ ಮಾಡ್ತಾ ಇರೋದು. ಮರಣೋತ್ತರ ಪರೀಕ್ಷಾ ವರದಿಯ ಉಲ್ಲೇಖ ಮಾಡ್ತಾ ಇದ್ದಾರೆ SPP ಪ್ರಸನ್ನ ಕುಮಾರ್ ಅವರು. 17 ರಿಬ್ಸ್ ಮುರಿದಿದೆ. ಒಂದು ಗಾಯದಿಂದ ಅಷ್ಟು ರಕ್ತ ಬರೋದಕ್ಕೆ ಸಾಧ್ಯವಾ? ಇದು ಡಾಕ್ಟರ್ ಪ್ರದೀಪ್ ಕುಮಾರ್ ಅವರ ಅಭಿಪ್ರಾಯ. ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು ಹೇಳಿದ್ದು ಕೂಡ ಅಲ್ಲಿ ಉಲ್ಲೇಖ ಆಗಿದೆ. ಡಾಕ್ಟರ್ ಪ್ರದೀಪ್ ಕುಮಾರ್ ಅವರ ಅಭಿಪ್ರಾಯ ಏನಂತಂದ್ರೆ, ಒಂದು ಗಾಯದಿಂದ ಇಷ್ಟೊಂದು ರಕ್ತ ಬರೋದಕ್ಕೆ ಸಾಧ್ಯ ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ 17 ರಿಬ್ಸ್ಗಳನ್ನು ಮುರಿದಿರೋ ಬಗ್ಗೆ ಮಾಹಿತಿ ಇದೆ. ಬರೋಬ್ಬರಿ 17 ರಿಬ್ಸ್ ಮುರಿದಿದೆ ಅಂತ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿದೆ. ಪ್ರದೀಪ್ ಕುಮಾರ್ ಎಂಬ ವೈದ್ಯರು ಅಭಿಪ್ರಾಯವನ್ನ ನೀಡಿದ್ದಾರೆ. ಅವರು ಹೇಳ್ತಾ ಇರೋದು ಒಂದು ಗಾಯದಿಂದ ಅಷ್ಟು ರಕ್ತ ಬರೋದಕ್ಕೆ ಸಾಧ್ಯ ಇಲ್ಲ. ವಾಹನಗಳ ಬಂಪರ್ ಮೇಲೆ ಬ್ಲಡ್ ಸ್ಯಾಂಪಲ್ ಇದೆ. ಬಂಪರ್ ಮೇಲೆ ಸಿಡಿದೋಗಿದೆ ರಕ್ತ. ಅಂದರೆ ಎಷ್ಟರ ಮಟ್ಟಿಗೆ ಆ ದಾಳಿಯ ತೀವ್ರತೆ ಇತ್ತು, ಎಷ್ಟರ ಮಟ್ಟಿಗೆ ಇವರು ಹೊಡೆದಿರಬಹುದು, ಹಿಂಸಿಸಿರಬಹುದು, ಈ ಎಲ್ಲ ವಿಚಾರಗಳ ಬಗ್ಗೆ SPP ಅವರು ಅಲ್ಲಿ ಈ ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಈ ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇರೋದರ ಹಾಗೇನೆ ಸ್ಪಾಟಲ್ಲಿ ಯಾರೆಲ್ಲ ಇದ್ರು ಅನ್ನೋದ್ರ ಬಗ್ಗೆ ಪ್ರತಿವಾದ ಪೋಸ್ಟ್ ಮಾರ್ಟಮ್ ವರದಿಯನ್ನು ಉಲ್ಲೇಖಿಸ್ತಾ ಇದ್ದಾರೆ. ಈಗ SPP ಅವರು ರೇಣುಕಸ್ವಾಮಿ ಮೇಲೆ ಆಗಿದ್ದ ಗಾಯಗಳ ಬಗ್ಗೆ ವರದಿ ಇದೆ. ರೇಣುಕಾ ರಿಬ್ಸ್ ಮುರಿದಿರುವ ಬಗ್ಗೆ ಮಾಹಿತಿ ವರದಿಯಲ್ಲಿ ಇದೆ. 17 ರಿಬ್ಸ್ ಅನ್ನ ಮುರಿದಿವೆ ಅಂತ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಉಲ್ಲೇಖ ಆಗಿದೆ. ನೋಡಿ, ಈ ಯಾವ ರೀತಿ ಹಲ್ಲೆ ನಡೀತು, ಯಾವ ರೀತಿ ಹಿಂಸೆ ಕೊಡಲಾಯಿತು, ಈ ಎಲ್ಲ ವಿಚಾರಗಳನ್ನ ಮರಣೋತ್ತರ ಪರೀಕ್ಷೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಆ ಮರಣೋತ್ತರ ಪರೀಕ್ಷೆಯ ವರದಿಯನ್ನು